ಇನ್ನು ಯಾದಗಿರಿ ಜಿಲ್ಲೆಯಲ್ಲೂ ಅಷ್ಟೇ ವಿಪರೀತವಾಗಿ ಮಳೆ ಆಗ್ತಾ ಇದೆ. ಈ ಭಾರಿ ಮಳೆಯಿಂದಾಗಿ ಶಾಲೆಯ ಕೋಣೆಗಳಿಗೆ ಮಳೆ ನೀರು ನುಗ್ಗಿಬಿಟ್ಟಿದೆ. ಪಾಪ ಎಷ್ಟೊಂದು ಅನುಭವಿಸ್ತಾ ಇರಬೇಕು ಆ ಚಿತ್ರಹಿಂಸೆಯನ್ನ ಆ ವಿದ್ಯಾರ್ಥಿಗಳು ಅಂತ. ಆ ಮಳೆ ನೀರನ್ನ ಹೊರಹಾಕೋದಕ್ಕೆ ವಿದ್ಯಾರ್ಥಿಗಳು ಹರಸಾಹಸ ಪಡ್ತಾ ಇದ್ದಾರೆ. ಶಾಲೆಗೆ ಬರಬೇಕು, ಪಾಠ ಕೇಳಬೇಕು, ಬರಿಬೇಕು, ಎಕ್ಸಾಮ್ ಬರಿಬೇಕು, ಒಳ್ಳೆ ಅಧಿಕಾರಿ ಆಗಬೇಕು, ದೊಡ್ಡ ದೊಡ್ಡ ಉನ್ನತ ಸ್ಥಾನದಲ್ಲಿ ಇರಬೇಕು ಅಂತ ಹೇಳಿ ಪಾಪ ಮಕ್ಕಳು ಕಷ್ಟಪಡ್ತಾ ಇದ್ದಾರೆ. ಯಾದಗಿರಿಯ ಹುಣಸಗಿ ತಾಲೂಕಿನ ಈ ಒಂದು ಬೆನಕನಹಳ್ಳಿ ಶಾಲೆಯಲ್ಲಾಗಿರುವಂಥ ಘಟನೆ ಇದೆ. ಶಾಲೆಗೆ ನೀರು ನುಗ್ಗೋದಕ್ಕೆ ಭೂದಾನ ಮಾಡಿದವರೇ ಕಾರಣ ಅಂತೆ. ಹೊಸ ಕಟ್ಟಡಗಳನ್ನು ಕಟ್ಟೋದಕ್ಕೆ ಭೂಮಿ ಕೊಟ್ಟವರು ತಗಾದೆ ತೆಗಿತಾ ಇದ್ದಾರೆ. ಆವರಣದಲ್ಲಿ ಟ್ರ್ಯಾಕ್ಟರು, ಎತ್ತಿನ ಬಂಡಿ ನಿಲ್ಲಿಸ್ತಾ ಇದ್ದಾರಂತೆ. ತರಗತಿಯಲ್ಲಿ ದನ ಕಟ್ಟೋದು ಮಾಡ್ತಾರಂತೆ, ಮೇವು ಸಂಗ್ರಹಿಸೋ ಕೆಲಸಗಳನ್ನು ಮಾಡ್ತಾರಂತೆ. ಎಲ್ಲ ಕೋಣೆಗಳು ಹಿಂಗೆ ಸೋರ್ತಾ ಇದ್ದಾವೆ. ಪಾಪ ಮಕ್ಕಳಿಗೆ ಪಾಠ ಹೇಳ್ಕೊಡೋದಕ್ಕೂ ಆಗ್ತಾ ಇಲ್ಲ, ಕಷ್ಟ ಆಗ್ತಾ ಇದೆ. ಇನ್ನು ಬಿಸಿ ಊಟದ ರೂಮ್ಗೂ ನೀರು ನುಗ್ಗಿಬಿಟ್ಟಿದೆ. ಊಟನೂ ಇಲ್ಲ, ಆಟನೂ ಇಲ್ಲ, ಪಾಠನೂ ಇಲ್ಲ, ಏನೂ ಇಲ್ಲ ಮಕ್ಕಳಿಗೆ. ಬಿಸಿ ಊಟದ ರೂಮ್ಗೆ ನೀರು ತುಂಬಿಕೊಂಡಿದೆ. ಆಹಾರ ಪದಾರ್ಥಗಳೆಲ್ಲ ಹಾನಿ ಆಗ್ಬಿಟ್ಟಿದೆ. ಅಧಿಕಾರಿಗಳು ಇನ್ನೂ ಭೇಟಿ ಕೊಟ್ಟಿಲ್ವಂತೆ. ಅಧಿಕಾರಿಗಳು ಭೇಟಿ ಕೊಟ್ಟು ಸಮಸ್ಯೆಯನ್ನು ಆಲಿಸಬೇಕು ಅಂತ ಮನವಿಯನ್ನ ಮಾಡಿಕೊಳ್ಳಲಾಗ್ತದೆ. ಈ ಮುಖಾಂತರ ಪವ ಟಿವಿನೂ ಮನವಿಯನ್ನ ಮಾಡ್ಕೊಳ್ತಾ ಇದೆ. ಯಾದಗಿರಿಯ ಬೆನಕನಹಳ್ಳಿಯ ಈ ಒಂದು ಶಾಲೆಯ ಪರಿಸ್ಥಿತಿಯನ್ನ ನೋಡಿ. ಒಳಗಡೆ ನೀರು ತುಂಬಿಕೊಂಡಿದೆ, ಹೊರಗಡೆಗೆ ಆಗ್ತಾ ಇದ್ದಾರೆ ಆ ನೀರನ್ನ. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಮಹೇಶ್ ಫೋನ್ ಸಂಪರ್ಕದಲ್ಲಿ. ಮಹೇಶ್, ಇಂಥ ಪರಿಸ್ಥಿತಿ ಈ ಶಾಲೆಗೆ ಬರೋದಕ್ಕೆ ನಿಖರ ಕಾರಣ ಏನು ಆಕ್ಚುಲ್ ಆಗಿ? ಶರತ್, ಯಾದಗಿರಿ ಜಿಲ್ಲೆಯಲ್ಲಿ ಧಾರಾಕಾರ ಮಳೆ ಹಿನ್ನೆಲೆ ಏನಂದ್ರೆ ಶಾಲೆ ಕೋಣೆಗಳಿಗೆ ನುಗ್ಗಿದ ಮಳೆ ನೀರು ಏನಂದ್ರೆ ನೀರನ್ನು ಕೂಡ ಹೊರಹಾಕಲು ಏನಂದ್ರೆ ವಿದ್ಯಾರ್ಥಿಗಳು ಹರಸಾಹಸ ಪಟ್ಟಿರ್ತಕ್ಕಂತ ಘಟನೆ ಏನಂದ್ರೆ ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಬೆನಕನಹಳ್ಳಿ ಸರ್ಕಾರಿ ಶಾಲೆಯಲ್ಲಿ ಈ ಒಂದು ಘಟನೆ ನಡೆದಿರ್ತಕ್ಕಂಥ. ಏನಂದ್ರೆ ನಿರಂತರ ಮಳೆ ಹಿನ್ನೆಲೆ ಏನಂದ್ರೆ ಶಾಲೆಯ ಬಹುತೇಕ ಕೋಣೆಗಳಿಗೆ ನೀರು ನುಗ್ಗಿ ಅವಾಂತರವನ್ನು ಸೃಷ್ಟಿ ಮಾಡಿದೆ. ಏನಂದ್ರೆ ಮಳೆ ನೀರು ಹೊರಹಾಕಲು ಕೂಡ ಮಕ್ಕಳು ಪಾಪ ಪರಿಪಾಟಲನ್ನು ಕೂಡ ಅನುಭವಿಸ್ತಾ ಇದ್ದಾರೆ. ಮಳೆ ಅಂದ್ರೆ ಶಾಲೆ ಆವರಣದಲ್ಲಿ ಸಂಪೂರ್ಣವಾಗಿ ಏನಂದ್ರೆ ಕೆರೆಯ ರೀತಿಯಲ್ಲಿ ಕೂಡ ಕಾಣ್ತಕ್ಕಂಥದ್ದು ನಮಗೆ ಕಂಡು ಬರ್ತಕ್ಕಂಥದ್ದು. ಅಂದ್ರೆ ಶಾಲೆಯ ಒಳಗೆ ನೀರು ನುಗ್ಗಲು ಮೇನ್ ಕಾರಣ ಏನಂದ್ರೆ ಭೂದಾನಿಗಳು ಏನಂದ್ರೆ ಹಿಂದಿನ ವರ್ಷಗಳಲ್ಲಿ ಕೂಡ ಅವರು ಏನಂದ್ರೆ ಸಾಕಷ್ಟು ಏನಂದ್ರೆ ಜಮೀನನ್ನು ಕೂಡ ಮತ್ತೆ ಆ ಸ್ಕೂಲ್ಗೆ ಸಂಬಂಧಪಟ್ಟಂಗೆ ಜಾಗವನ್ನ ನೀಡಿರ್ತಾರೆ. ಆದ್ರೆ ಎಲ್ಲೋ ಒಂದು ಕಡೆ ಅವರು ದಾನಿಗಳು ಏನಂದ್ರೆ ಈಗ ಅಡ್ಡಿಯನ್ನು ಕೂಡ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಈ ಜಾಗ ನಂಬುದು, ನಾವು ನಿಮಗೆ ಕೊಡಂಗಿಲ್ಲ, ಯಾಕಂದ್ರೆ ನಮ್ಮ ಹಿಂದೆ ಹಿರಿಯರು ಕೊಟ್ಟಿರ್ಬಹುದು, ಆದ್ರೆ ನಾವು ನಿಮಗೆ ದಾಖಲಾತಿಗಳು ಏನಾದ್ರು ಇದ್ರೆ ತೋರಿಸಿ, ನಾವು ನಿಮ್ಗೆ ಕೊಡ್ತೀವಿ ಅಂತ ಕೂಡ ಅವ್ರು ಖ್ಯಾತಿಯನ್ನು ಕೂಡ ತೆಗಿತಾ ಇದ್ರೆ. ಶಾಲಾ ಆವರಣದಲ್ಲಿ ಏನಂದ್ರೆ ಟ್ರ್ಯಾಕ್ಟರ್ ನಿಲ್ಲಿಸೋದು, ಎತ್ತಿನ ಬಂಡಿ ನಿಲ್ಲಿಸೋದು, ಮತ್ತೆ ದನಗಳನ್ನು ಕಟ್ಟೋದು, ಈ ರೀತಿಯಾಗಿ ಹಲವು ಚಟುವಟಿಕೆಗಳನ್ನು ಕೂಡ ಅಲ್ಲಿ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಈಗಾಗಲೇ ನಾವು BOರ ಗಮನಕ್ಕೆ ಏನಂದ್ರೆ ಈ ಒಂದು ವಿಷಯವನ್ನ ಕೂಡ ಪ್ರಸ್ತಾಪ ಮಾಡಿದಾಗ ನಾವು ಇಲ್ಲ ಇನ್ನ ಸೋಮವಾರ ಅಥವಾ ಮಂಗಳವಾರ ದಿನ ನಾನು ಆ ಸ್ಕೂಲ್ಗೆ ಭೇಟಿ ಕೊಟ್ಟು ಆ ಭೂದಾನಿಗಳು ಯಾರು ಇದಾರಲ್ಲ ಅವ್ರನ್ನ ಕರೆಸಿ ಅವ್ರ ಹತ್ರ ನಾನು ಮನವಿ ಮಾಡ್ಕೊಂಡು ಒಂದು ಸಮಸ್ಯೆಯನ್ನ ಇತ್ಯರ್ಥ ಪಡಿಸ್ತೀನಿ ಅಂತ ಕೂಡ ಅವ್ರಿಗೆ ಹೇಳಿರ್ತಕ್ಕಂಥದ್ದು. ಶರತ್, ಥ್ಯಾಂಕ್ ಯು ಡೀಟೇಲ್ಸ್ಗಾಗಿ ಮಹೇಶ್.